ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SP ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಯಾರೆಲ್ಲ ಒಂದು ಲೇಬರ್ ಕಾರ್ಡ್ ಹೊಂದಿದ್ದೀರಾ, ಲೇಬರ್ ಕಾರ್ಡ್ ಹೊಂದಿದ್ದವರಿಗೆ ಪ್ರತಿ ತಿಂಗಳು ಸಿಗಲಿದೆ 3,000 ರೂಪಾಯಿ ಹಣ ಸ್ನೇಹಿತರೆ. ಆ ಒಂದು ಲೇಬರ್ ಕಾರ್ಡ್ ಹೊಂದಿದವರಿಗೆ ಯಾವ ರೀತಿ ಒಂದು 3,000 ರೂಪಾಯಿ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಈ ಒಂದು ಲೇಬರ್ ಕಾರ್ಡ್ನ ಪ್ರತಿ ತಿಂಗಳು 3,000 ರೂಪಾಯಿಯನ್ನು ಪಡಿಬೇಕಾದಾದರೆ ಯಾವ್ಯಾವ ದಾಖಲಾತಿಗಳು ಬೇಕು, ಅರ್ಹತೆಗಳೇನು ಬೇಕು, ಅರ್ಜಿ ಯಾವ ರೀತಿ ಸಲ್ಲಿಸೋದು ಅಂತ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರು ಚಾನಲ್ನ ನೋಡ್ತಾ ಇದ್ದೀರಾ ಅವರು ಕೂಡ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಈ ಒಂದು ಯಾರೆಲ್ಲ ಒಂದು ಲೇಬರ್ ಕಾರ್ಡ್ಗಳನ್ನ ಹೊಂದಿದ್ರೆ ಅಂಥವರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಸಿಗುತ್ತೆ ಸ್ನೇಹಿತರೆ. ಅದು ಯಾವ ರೀತಿ ಸಿಗುತ್ತೆ ಅಂತ ನೋಡೋಣ ಬನ್ನಿ. ಈ ಒಂದು ಲೇಬರ್ ಕಾರ್ಡ್ನ ಒಂದು ಪಿಂಚಣಿ ಸಿಗಬೇಕಾದ್ರೆ ಇಲ್ಲಿ ನೋಡ್ಕೊಳ್ಬೋದು ಸ್ನೇಹಿತರೆ. ಈ ಒಂದು ಲೇಬರ್ ಕಾರ್ಡ್ ಪ್ರತಿ ನೋಂದಾಯಿತ ಕಟ್ಟಡ ಅಥವಾ ಇತರೆ ನಿರ್ಮಾಣ ಕಾರ್ಮಿಕರ ಫಲಾನುಭವಿಯ 60 ವರ್ಷ ವಯೋಮಿತಿ ಪೂರ್ಣಗೊಳಿಸಿರಬೇಕು. ನೋಂದಾಯಿತ ಕಟ್ಟಡ ಕಾರ್ಮಿಕರ 60 ವರ್ಷ ವಯಸ್ಸು ಪೂರ್ಣಗೊಳ್ಳುವ ಪೂರ್ವದಲ್ಲಿ ಕನಿಷ್ಠ 3 ವರ್ಷಗಳು ನಿರಂತರವಾಗಿ ಮಂಡಳಿಯ ಫಲಾನುಭವಿಯಾಗಿ ಮುಂದುವರೆದಿರಬೇಕು. ಅಂದರೆ ಸ್ನೇಹಿತರೆ, ನಿಮ್ಮ ಒಂದು ಯಾರು ಲೇಬರ್ ಕಾರ್ಡ್ ಹೊಂದಿದ್ದೀರಾ ನಿಮ್ಮ ಒಂದು ಲೇಬರ್ ಕಾರ್ಡ್ನ ಹೊಂದಿದವರು 60 ವರ್ಷ ಕಂಪ್ಲೀಟ್ ಆಗಿರಬೇಕು ನಿಮಗೆ. ಲೇಬರ್ ಕಾರ್ಡ್ ಹೊಂದಿದವರು 60 ವರ್ಷ ಕಂಪ್ಲೀಟ್ ಆಗಿರಬೇಕು. ಅದರ ಜೊತೆಗೆ ನಿಮ್ಮ ಒಂದು 60 ವರ್ಷ ಕಂಪ್ಲೀಟ್ ಆಗುವ ಒಂದು ಹಿಂದೆ 3 ವರ್ಷ ನೀವು ಈ ಒಂದು ಲೇಬರ್ ಕಾರ್ಡ್ನ ಹೊಂದಿರಬೇಕಾಗುತ್ತೆ ಸ್ನೇಹಿತರೆ. ಲೇಬರ್ ಕಾರ್ಡ್ನ 60 ವರ್ಷ ಮುಗಿಯುವುದಕ್ಕಿಂತ ಹಿಂದೆ 3 ವರ್ಷ ನೀವು ಕಟ್ಟಡ ಕಾರ್ಮಿಕರ ಒಂದು ಡಿಪಾರ್ಟ್ಮೆಂಟಲ್ಲಿ ನೋಂದಾಯಿತ ಒಂದು ಲೇಬರ್ ಕಾರ್ಡ್ನ ಹೊಂದಿರಬೇಕಾಗುತ್ತೆ ಅಂತ ತಿಳಿಸಿದ್ದಾರೆ. ಎರಡನೇದಾಗಿ, ಪಿಂಚಣಿಗೆ ಅರ್ಹರಾದ ಪ್ರತಿ ನೋಂದಾಯಿತ ಕಟ್ಟಡ ಅಥವಾ ಇತರ ನಿರ್ಮಾಣ ಕಾರ್ಮಿಕರು ಮಂಡಳಿಯ KBO CWWB ತಂತ್ರಾಂಶದಲ್ಲಿ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ಪಿಂಚಣಿಗೆ ಅರ್ಹ ಆಗುವಂಥ ವ್ಯಕ್ತಿಗಳು ಫಲಾನುಭವಿಗಳು ಈ ಒಂದು ಹೊಸ ವೆಬ್ಸೈಟಲ್ಲಿ ತಂತ್ರಾಂಶದ ಮೂಲಕ ಒಂದು ಪಿಂಚಣಿಗೆ ಅರ್ಜಿಯನ್ನು ಸಲ್ಲಿಸಬೇಕಂತ ತಿಳಿಸಿದ್ದಾರೆ. ಮೂರನೇದಾಗಿ, ನೋಂದಾಯಿತ ಕಟ್ಟಡ ಅಥವಾ ಇತರ ನಿರ್ಮಾಣ ಕಾರ್ಮಿಕನು ತನ್ನ ಮಂಡಳಿಯ ಮೂಲ ಗುರುತಿನ ಚೀಟಿಯನ್ನು ಅರ್ಜಿಯೊಂದಿಗೆ ಸಲ್ಲಿಸಬೇಕು. ನೀವು ಪಿಂಚಣಿಗೆ ಈ ಒಂದು ಲೇಬರ್ ಕಾರ್ಡ್ನ ಹೊಸ ವೆಬ್ಸೈಟಲ್ಲಿ ಪಿಂಚಣಿಗೆ ಅರ್ಜಿಯನ್ನು ಸಲ್ಲಿಸಬೇಕಂತಂದರೆ ನಿಮ್ಮ ಒಂದು ಲೇಬರ್ ಕಾರ್ಡ್ನ ಒಂದು ಚೀಟಿಯನ್ನು ಅರ್ಜಿಯೊಂದಿಗೆ ಸಲ್ಲಿಸಬೇಕು ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ನಾಲ್ಕನೇದಾಗಿ ನೋಡೋದಾದರೆ, ಮಂಡಳಿಯ ನೋಂದಾಯಿತ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರು ಪಿಂಚಣಿ ಕೋರಿ ಸಲ್ಲಿಸಿದ ಅರ್ಜಿಯನ್ನು ಪರಿಶೀಲಿಸಿದ ನಂತರ ಫಲಾನುಭವಿಗೆ ಪಿಂಚಣಿ ಮಂಜೂರಾತಿ ಆದೇಶದ ಜೊತೆಗೆ ವಿದ್ಯುನ್ಮಾನೀಕೃತ ವಿಶಿಷ್ಟ ಪಿಂಚಣಿ ಗುರುತಿನ ಚೀಟಿಯನ್ನು ನೀಡಬೇಕು. ನೀವು ಒಂದು ಪಿಂಚಣಿಗೆ ಒಂದು ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಒಂದು ಪಿಂಚಣಿ ಒಂದು ಅರ್ಜಿಯನ್ನು ಪರಿಶೀಲಿಸಿದ ನಂತರ ನಿಮಗೆ ಒಂದು ಪಿಂಚಣಿ ಮಂಜೂರಾತಿ ಮಾಡಿ ನಿಮಗೆ ವಿದ್ಯುನ್ಮಾನೀಕೃತ ಒಂದು ಪಿಂಚಣಿಯ ಒಂದು ಗುರುತಿನ ಚೀಟಿ ಕೊಡ್ತಾರೆ ಅಂತ ಸ್ನೇಹಿತರೆ. ಚೀಟಿಯನ್ನು ನೀಡಬೇಕಂತ ತಿಳಿಸಿದ್ದಾರೆ. ಐದನೇದಾಗಿ, ಫಲಾನುಭವಿಯು ಸಲ್ಲಿಸಿದ ಪಿಂಚಣಿ ಅರ್ಜಿಯು ಪರಿಶೀಲನಾ ಸಂದರ್ಭದಲ್ಲಿ ಅರ್ಜಿಯು ಅನರ್ಹ ಎಂದು ಕಂಡು ಬಂದಲ್ಲಿ ಅರ್ಜಿಯನ್ನು ತಿರಸ್ಕರಿಸಲಾಗುವುದು. ನೀವು ಒಂದು ಅರ್ಜಿಯ ಒಂದು ಪಿಂಚಣಿಗಾಗಿ ಅರ್ಜಿ ಸಲ್ಲಿಸಿದ ನಂತರ ಒಂದು ಅರ್ಜಿನ ಪರಿಶೀಲನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ನೀವು ಒಂದು ಅನರ್ಹ ವ್ಯಕ್ತಿಗಳು ಅಂತ ಗೊತ್ತಾದರೆ ಅವರು ಏನು ಮಾಡ್ತಾರಪ್ಪ ಅಂತಂದರೆ ನಿಮ್ಮ ಒಂದು ಅರ್ಜಿಗಳನ್ನು ರಿಜೆಕ್ಟ್ ಮಾಡಿಬಿಡ್ತಾರೆ ಸ್ನೇಹಿತರೆ. ಆರನೇದಾಗಿ, ಪಿಂಚಣಿದಾರ ಮರಣ ಹೊಂದಿದಾಗ ಅವರ ಕಾನೂನುಬದ್ಧ ಅವಲಂಬಿತರು ಅಥವಾ ಉತ್ತರಾಧಿಕಾರಿಗಳು ಪಿಂಚಣಿದಾರರ ಮರಣ ಪ್ರಮಾಣ ಪತ್ರವನ್ನು ಸಲ್ಲಿಸಿ ಬ್ಯಾಂಕ್ ಖಾತೆಯನ್ನು ಮುಚ್ಚಲು ಮಂಡಳಿಗೆ ತಿಳಿಸಬೇಕು. ಪೆನ್ಷನ್ ಪಡಿತಾ ಇದ್ದಂಥವರು ಏನಾದರೂ ತೀರಿಕೊಂಡರೆ ಅಂಥವರ ಒಂದು ಮನೆಯವರು ಅಥವಾ ಅವರ ಒಂದು ನಾಮಿನಿಗಳು ಅವರ ಒಂದು ಬ್ಯಾಂಕ್ ಖಾತೆಯನ್ನು ಬಂದ್ ಮಾಡಬೇಕು. ಜೊತೆಗೆ ಆ ಒಂದು ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟಿಗೆ ಅವರ ಒಂದು ಮಂಜೂರಾತಿಯನ್ನು ಪಿಂಚಣಿಯ ಮೊತ್ತವು ಮಾಸಿಕವಾಗಿ 3,000 ರೂಪಾಯಿಗಳನ್ನು ಕೊಡುತ್ತಾರೆ ಸ್ನೇಹಿತರೆ. ಲೇಬರ್ ಕಾರ್ಡ್ ಹೊಂದಿದವರು 60 ವರ್ಷ ಆದವರು ಈ ಒಂದು ಪಿಂಚಣಿಗೆ ಅರ್ಜಿಗಳನ್ನು ಸಲ್ಲಿಸಿದ ನಂತರ ಅವರು ಎಲ್ಲವನ್ನು ಚೆಕ್ ಮಾಡಿಬಿಟ್ಟು ನಿಮಗೆ ತಿಂಗಳಿಗೆ 3,000 ರೂಪಾಯಿ ಒಂದು ಪೆನ್ಷನನ್ನು ಕೊಡ್ತಾರೆ ಸ್ನೇಹಿತರೆ. ಅದಾದ ನಂತರ ನೋಂದಾಯಿತ ಫಲಾನುಭವಿಯು ಪಿಂಚಣಿಯನ್ನು ಮುಂದುವರಿಸಲು
ಪ್ರತಿ ವರ್ಷವೂ ಜೀವಿತ ಪ್ರಮಾಣಪತ್ರ ನಮೂನೆ X4 A ಲಿವಿಂಗ್ ಸರ್ಟಿಫಿಕೇಟ್ ಫ್ರಾಮ್ ಅನ್ನು ಮಂಡಳಿಯ ತಂತ್ರಾಂಶದಲ್ಲಿ ಮಂಜೂರಾತಿ ಅಧಿಕಾರಿಗೆ ಸಲ್ಲಿಸಬೇಕು. ಸೊ ಪ್ರತಿ ವರ್ಷ ಈ ಒಂದು 60 ವರ್ಷ ಮೇಲ್ಪಟ್ಟಂಥ ಒಂದು ಫಲಾನುಭವಿಗಳು ಅವರು ಒಂದು ಪ್ರತಿ ವರ್ಷ ಜೀವಿತ ಪ್ರಮಾಣ ಪತ್ರವನ್ನು ಒಂದು ಮಂಡಳಿಗೆ ಅಂದರೆ ಲೇಬರ್ ಡಿಪಾರ್ಟ್ಮೆಂಟ್ಗೆ ಒಂದು ಸಲ್ಲಿಸಬೇಕಂತ ತಿಳಿಸಿದರೆ ಸ್ನೇಹಿತರೆ. ಸೊ ಅಗತ್ಯವಾದ ದಾಖಲಾತಿಗಳು ಏನು ಬೇಕಪ್ಪ ಅಂತಂದರೆ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಒಂದು ಬೇಕಾಗುತ್ತೆ. ನಂತರ ಒಂದು 90 ಡೇಸ್ ವರ್ಕ್ ಸರ್ಟಿಫಿಕೇಟ್ ಕೂಡ ಒಂದು ಬೇಕಾಗುತ್ತೆ ಸ್ನೇಹಿತರೆ. ಸೊ ಈ ಒಂದು ಡಾಕ್ಯುಮೆಂಟ್ಸ್ಗಳು ಮತ್ತು ಈ ಒಂದು ಅರ್ಹತೆ ಇದ್ದವರು ಈ ಒಂದು ಹೊಸ ವೆಬ್ಸೈಟಲ್ಲಿ ಈ ಒಂದು ಪಿಂಚಣಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಈ ಒಂದು ಹೊಸ ವೆಬ್ಸೈಟ್ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಕೂಡ ಅಲ್ಲಿಂದ ಒಂದು 60 ವರ್ಷ ಯಾರ್ದು ಒಂದು ಲೇಬರ್ ಕಾರ್ಡ್ ಹೊಂದಿದವರು 60 ವರ್ಷ ಕಂಪ್ಲೀಟ್ ಆಗಿದೆ ಸೊ ಅಂಥವರು ಈ ಒಂದು ಪೆನ್ಷನ್ಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಈ ಒಂದು ಹೊಸ ಮಾಹಿತಿ ಆಗಿತ್ತು. ಸೊ ಈ ರೀತಿಯಾಗಿ ಒಂದು ಸಲ್ಲಿಸಿದ ನಂತರ ಪ್ರತಿ ತಿಂಗಳು ನಿಮಗೂ ಕೂಡ ಒಂದು 3,000 ರೂಪಾಯಿ ಒಂದು ಹಣನ ಜಮಾ ಆಗುತ್ತೆ ಸ್ನೇಹಿತರೆ. ಸೊ ಈ ಒಂದು ಹೊಸ ಮಾಹಿತಿ ಆಗಿತ್ತು. ಈ ಒಂದು ಮಾಹಿತಿ ತಮಗೆ ಉಪಯುಕ್ತ ಅನಿಸಿದರೆ ನಿಮ್ಮ ಒಂದು ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಸೊ ಅಂಥವರು ಕೂಡ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ.